ದ ಡೆವಿಲ್ 45 ಮಾರ್ಕ್ ಮ್ಯಾಂಗೋ ಪಚ್ಚ ಬೇಜಾನ್ ಅಪ್ಡೇಟ್ಗಳಿದಾವೆ. ಎಲ್ಲದ್ರ ಬಗ್ಗೆ ನಾವು ಮಾತಾಡ್ಕೊಂಬರೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಕೆಡಿ ಸಿನೆಟಾಗೆ ಸ್ವಾಗತ. ಸೊ ನನ್ನ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ರೆ ಚಾನಲಲ್ಲಿ ನೋಡೋದಕ್ಕೆ ಹಲ್ವಾರು ವಿಡಿಯೋಗಳು ಸಿಗ್ತವೆ. ಒಂದೆರಡು ವಿಡಿಯೋಗಳನ್ನ ನೋಡಿ ಇಷ್ಟ ಆದರೆ ಮಾತ್ರನೇ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಸೊ ಬೇಜಾನ್ ಟೈಮ್ ತಗೊಳಕ್ ಹೋಗಲ್ಲ, ಜಲ್ದಿ ಮುಗಿಸ್ಬಿಡ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ. ಆ್ಯಂಡ್ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋದಾದ್ರೆ ಮಾರ್ಕಸ್ ಸಿನಿಮಾ. ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಕಿಚ್ಚ ಸುದೀಪ್ ಅವರು ಮೇನ್ ಲೀಡ್ ಆಗಿ ಕಾಣಿಸಿಕೊಂಡು ವಿಜಯ್ ಕಾರ್ತಿಕೇಯನ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಸೊ ಮಾರ್ಕ್ ಸಿನಿಮಾದಲ್ಲಿ ಒಂದು ಐಟಮ್ ಸಾಂಗ್ ಅಲ್ಲಿ ನಿಶ್ವಿಕಾ ನಾಯ್ಡು ಅವರು ಕಾಣಿಸ್ಕೊಳ್ತಾ ಇದ್ದಾರೆ, ಒಂದೊಂದು ಬಜ್ಜು. ಸೊ ನೋಡುವ. ಅಂಡ್ ಮಾರ್ಕ್ ಸಿನಿಮಾ ಕಡೆಯಿಂದ ನಾವು ನೆಕ್ಸ್ಟ್ ಒಂದು ಸಾಂಗ್ ಮತ್ತೆ ಒಂದು ಟ್ರೈಲರ್ ನ ನೋಡ್ತೀವಿ. ಇದರ ಬಗ್ಗೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇವಾಗ ಟೀಮ್ ಕಡೆಯಿಂದ ಆ ಸಾಂಗ್, ಆ ಟ್ರೈಲರ್ ಯಾವಾಗ ಬರುತ್ತೆ ಅನ್ನೋದನ್ನ ಅಫಿಷಿಯಲ್ ಆಗಿ ಈ ವೀಕಲ್ಲಿ ಅನೌನ್ಸ್ಮೆಂಟ್ ಮಾಡುವ ಚಾನ್ಸಸ್ ತುಂಬಾ ಇದೆ. ಸೊ ನೋಡುವ ಎಲ್ಲದರ ಬಗ್ಗೆನು. ಅಂಡ್ ನೆಕ್ಸ್ಟ್ ಸಿನಿಮಾ ಬಂದ್ಬಿಟ್ಟು 666 ಆಪರೇಷನ್ ಡ್ರೀಮ್ ಥಿಯೇಟರ್. ಶಿವಣ್ಣ ಅವರು, ಡಾಲಿ ಧನಂಜಯ್ ಅವರು ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರುವಂತಹ ಸಿನಿಮಾ. ಅಂಡ್ ಪ್ರತಿಭಾವಂತ ಡೈರೆಕ್ಟರ್ ಆದಂತಹ ಹೇಮಂತ್ ರಾವ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಪ್ಯೂರ್ ಔಟ್ ಅಂಡ್ ಔಟ್ ರೆಟ್ರೋ ಸ್ಟೈಲ್ ಅಲ್ಲಿ ಮೂಡಿ ಬರ್ತಾ ಇರುವಂತಹ ಸಿನಿಮಾ. ಸೊ ಈ ಸಿನಿಮಾಕ್ಕೆ ಚರಣ್ ರಾಜ್ ಅವರು ಮ್ಯೂಸಿಕ್ ನ ಕೊಡ್ತಾ ಇರೋದು ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸಿನಿಮಾದ ಶೂಟಿಂಗ್ ವೇಳೆಯ ಒಂದಿಷ್ಟು ಪಿಕ್ಚರ್ಗಳನ್ನ ಸ್ವತಃ ಟೀಮ್ ಅವರು ರಿವೀಲ್ ಮಾಡಿದ್ದಾರೆ. ಸೊ ಅದೇನಂತೀವಲ್ಲ BTS. ಸೊ ಪಿಕ್ಚರ್ಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಪ್ಯೂರ್ಲಿ ರೆಟ್ರೋ ಸ್ಟೈಲ್ ಅಲ್ಲಿ ಆ ಮೇಕಿಂಗ್ ಸ್ಟೈಲ್ ನ ಆ ರೆಟ್ರೋ ಸ್ಟೈಲ್ ಅಲ್ಲಿ ಸ್ಟ್ರಾಂಗ್ ಆಗಿ ತಗೊಂಡ್ ಬರ್ತಾ ಇದೆ. ಸೊ ಹೇಮಂತ್ ರಾವ್ ಅವರು ಮತ್ತೊಂದು ಬ್ಯಾಂಗರ್ ಜೊತೆನೆ ಬರ್ತಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸಿನಿಮಾ ಬಂದ್ಬಿಟ್ಟು 45. ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡು ಅಂಡ್ ಅರ್ಜುನ್ ಜನ್ಯ ಅವರ ಫಸ್ಟ್ ಡೈರೆಕ್ಟೋರಿಯಲ್ ಸಿನಿಮಾ ಇದು. ಸೊ ಯಾವ ರೀತಿ ತಗೊಂಡ್ಬಂದಿರ್ತಾರೆ ಸಿನಿಮಾ. ಅಂಡ್ ಡಿಸೆಂಬರ್ 25ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಟ್ ನೋ ಪ್ರಮೋಷನ್. ಐ ಡೋಂಟ್ ನೋ ಏನಕ್ಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಟೀಮ್ ಅವರು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಸುದ್ದಿ ಪ್ರಕಾರ ಇದೇ ಡಿಸೆಂಬರ್ 13ನೇ ತಾರೀಕಿಂದ ಅಫಿಷಿಯಲ್ ಆಗಿ ಪ್ರಮೋಷನ್ ಶುರು ಮಾಡ್ಕೊಳ್ತಾ ಇದಾರೆ ಅಂತೆ. ಡಿಸೆಂಬರ್ 15ನೇ ತಾರೀಕಿಗೆ ಸಿನಿಮಾದ ಟ್ರೈಲರ್ ಬರ್ತಾ ಇದೆ. ಸೊ ನೋಡುವ. ಅಂಡ್ ಈ ಕಡೆ ಆಂಧ್ರ ಕಿಂಗ್ ತಾಲೂಕಿಗೆ ನೋಡಿದ್ರೆ ಉಪೇಂದ್ರ ಅವರು ಇಂಟರ್ವ್ಯೂನ ಕೊಟ್ಟಿದ್ದು. ಸೊ ಈ ಕಡೆ ಶಿವಣ್ಣ ಅವರ ಕಡೆಯಿಂದ ತಮಿಳು ಆಡಿಯನ್ಸ್ ನ, ಉಪೇಂದ್ರ ಅವರ ಕಡೆಯಿಂದ ತೆಲುಗು ಆಡಿಯನ್ಸ್ ನ ಯಾವ ರೀತಿ ಯೂಟಿಲೈಸ್ ಮಾಡ್ಕೊಳ್ತಾರೆ ಟೀಮ್ ಅವರು ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಇಟ್ಸ್ ಆಲ್ಸೋ ಪ್ಯಾನ್ ಇಂಡಿಯಾ ಸಿನಿಮಾ ಗುರುವೆ. ಸೊ ನೋಡುವ. ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ. ನೋ ಐಪ್, ಒಂಚೂರು ಐಪ್ ಇಲ್ಲ, ಎಲ್ಲೂ ಐಪ್ ಇಲ್ಲ. ಸೊ ಯಾವ ರೀತಿ ಮಾಡ್ತಾರೆ ಪ್ರಮೋಷನ್ ಅನ್ನೋದನ್ನ ನೋಡ್ಬೇಕು. ಅಂಡ್ ನೆಕ್ಸ್ಟ್ ಸಿನಿಮಾ ಬಂದ್ಬಿಟ್ಟು ದ ಡೆವಿಲ್ ಸಿನಿಮಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಇದೆ ಡಿಸೆಂಬರ್ 11ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಬಟ್ ಅಫಿಷಿಯಲ್ ಆಗಿ ಟೀಮ್ ಕಡೆಯಿಂದ ಪ್ರಮೋಷನ್ ಇಲ್ಲಿವರೆಗೂ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಬಟ್ ಫ್ಯಾನ್ಸ್ ಮಾತ್ರ ಕ್ರೇಜಿ ಲೆವೆಲ್ ಕ್ರೇಜಿ ಫ್ಯಾನ್ಸ್ ಗುರುವೆ. ಅಂಡ್ ಆಲ್ ಓವರ್ ಕರ್ನಾಟಕದಲ್ಲಿ ಫ್ಯಾನ್ಸ್ ಮಾಡ್ತಾ ಇರುವ ಪ್ರಮೋಷನ್ ನೋಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬಟ್ ಏನೇ ಹೇಳಿ, ಸಿನಿಮಾದ ಪೋಸ್ಟರ್ಗಳನ್ನ ಇಟ್ಕೊಂಡು ಪ್ರಮೋಟ್ ಮಾಡೋದಕ್ಕಂತನೂ ಸಿನಿಮಾದ ವಿಜುವಲ್ ಕಂಟೆಂಟ್ ನ ಇಟ್ಕೊಂಡು ಪ್ರಮೋಟ್ ಮಾಡೋದು ತುಂಬಾನೇ ಮುಖ್ಯ. ಸೊ ಅಂದ್ರೆ ಸಿನಿಮಾದ ಅಫಿಷಿಯಲ್ ಆಗಿ ಟೀಮ್ ಕಡೆಯಿಂದ ಟ್ರೈಲರ್ ಅಪ್ಡೇಟ್ ಅಥವಾ ಟ್ರೈಲರ್ ಬಿಟ್ರೆ ಪ್ರಮೋಷನ್ ಮಾಡ್ತಾ ಇರುವ ಫ್ಯಾನ್ಸ್ಗೂ ಒಂಚೂರು ಸಾಥ್ ಕೊಟ್ಟಂಗಾಗುತ್ತೆ. ಸಿನಿಮಾ ವಿಜುವಲಿ ಕಂಟೆಂಟ್ ಇಂದನೇ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡ್ಕೊಳ್ಳೋಕೆ ಒಂದು ಚಾನ್ಸ್ ಇರುತ್ತೆ. ಸೊ ಯಾವ ರೀತಿ ಪ್ರಮೋಷನ್ ಮಾಡ್ತಾರೆ ನೋಡ್ಬೇಕು. ಅಂಡ್ ಡಿಸೆಂಬರ್ 1ನೇ ತಾರೀಕಿಂದ ಅಫಿಷಿಯಲ್ ಆಗಿ ಟೀಮ್ ಅವರು ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಡಿಸೆಂಬರ್ 4ನೇ ತಾರೀಕಿಗೆ ಟ್ರೈಲರ್ ಬರುವ ಚಾನ್ಸಸ್ ಇದೆ ಅಂತ ಬಜ್ ಓಡಾಡ್ತಾ ಇದೆ. ಬಟ್ ಟೀಮ್ ಕಡೆಯಿಂದ ಇಲ್ಲಿವರೆಗೂ ನಾನು ವಿಡಿಯೋ ಮಾಡ್ತಾ ಇಲ್ಲಿವರೆಗೂ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಡಿಸೆಂಬರ್ 4ನೇ ತಾರೀಕಿಗೆ ಒಂದೊಳ್ಳೆ ದಿನಾಂಕ ಟ್ರೈಲರ್ ಬರೋಕೆ. ಏನಂದ್ರೆ ಹತ್ತಾಗೆ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಒಂದು 6 days ಗ್ಯಾಪ್ ಇರುತ್ತೆ, ಆರಾಮಾಗಿ ರೀಚ್ ಆಗ್ಬೋದು ಎಲ್ಲ ಕಡೆನೂ. ಸೊ ಟ್ರೈಲರ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಮುಂಚೆನೂ ಅನೌನ್ಸ್ಮೆಂಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡುವ ಎಲ್ಲದ್ರ ಬಗ್ಗೆನು. ಮ್ಯಾಂಗೋ ಪಚ್ಚ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗಿದೆ. ಚರಣ್ ರಾಜ್ ಅವರು ಮತ್ತೊಮ್ಮೆ ಬ್ಯಾಂಗರ್ ಜೊತೆನೆ ಬಂದಿದ್ದಾರೆ. ಸೊ ಸಂಚಿತ್ ಸಂಜೀವ್ ಅವರು ಇಂಡಸ್ಟ್ರಿಗೆ ಡೆಬ್ಯೂಟ್ ಮಾಡ್ತಾ ಇರುವಂತಹ ಸಿನಿಮಾ. ಅಂಡ್ ಇವರು ಆಕ್ಚುಲಿ ತುಂಬಾ ಪ್ರಿಪೇರ್ ಆಗಿನೇ ಅಖಾಡಕ್ಕೆ ಎಳಿತಾ ಇದ್ದಾರೆ. ಟೀಸರ್ ಆಗಿರ್ಬೋದು, ಸಾಂಗ್ಸ್ ಗಳಾಗಿರ್ಬೋದು, ಅವ್ರ ಎಕ್ಸ್ಪ್ರೆಷನ್ಸ್, ಅವ್ರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಗುರುವೆ. ಅಂಡ್ ಇಂಥ ಸಿನಿಮಾಗಳಿಗೆ ಚರಣ್ ರಾಜ್ ಅವರು ಮ್ಯೂಸಿಕ್ ಕೊಟ್ಟಿರೋದು. ಅಂಡ್ ಆ ಸಾಂಗ್ ಕೇಳಿದ ತಕ್ಷಣ ಎಕ್ಸ್ಪೆಷಲಿ ನನಗೆ ಫಸ್ಟ್ ಟೈಮ್ ಕೇಳಿದಾಗ ಇಷ್ಟ ಆಗೋಗ್ಬಿಟ್ಟು ಆ ಮ್ಯೂಸಿಕ್ ಆಗಿರ್ಬೋದು ಅಂಡ್ ಟೀಸರ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು. ಇಲ್ಲಿ ಡೌಟೇ ಬೇರೆ ಗುರುವೆ. ಚರಣ್ ರಾಜ್ ಅವರು ಮ್ಯೂಸಿಕ್ ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಆ ಸಿನಿಮಾದ ಮಿನಿಮಮ್ ಒಂದ್ ಸಾಂಗ್ ಆದ್ರೂ ವೈರಲ್ ಆಗೇ ಆಗುತ್ತೆ. ಸೊ ಈ ತರ ಸಿನಿಮಾಗಳಿಗೆ ಏನ್ ಮಾಡಿಸಿದಂತ ಮ್ಯೂಸಿಕ್ ಡೈರೆಕ್ಟರ್. ಸೊ ಸಿನಿಮಾದ ಸಾಂಗ್ ಮಾತ್ರ ಅಲ್ಟಿಮೇಟ್, ತುಂಬಾ ಚೆನ್ನಾಗಿತ್ತು. ಲಿರಿಕ್ಸ್ ತುಂಬಾ ಚೆನ್ನಾಗಿದೆ. ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಒಮ್ಮೆ ಮ್ಯಾಂಗೋ ಪಚ್ಚ ಸಿನಿಮಾದ ಫಸ್ಟ್ ಲಿರಿಕಲ್ ಸಾಂಗ್ ನ ಕೇಳಿ. ಸೊ ಹೆಂಗಿತ್ತಂತನೂ ಕಮೆಂಟ್ ಅಲ್ಲಿ ತಿಳಿಸಿ. ಸತೀಶ್ ನೀನಾಸಂ ಅವರ ದ ರೈಸ್ ಆಫ್ ಅಶೋಕ ಸಿನಿಮಾ ಕಡೆಯಿಂದ ಕೂಡ ಏಳು ಮಾದೇವ ಅನ್ನೋ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ತುಂಬಾ ಚೆನ್ನಾಗಿದೆ. ಸತೀಶ್ ನೀನಾಸಂ ಅವರು ಲಿರಿಕ್ಸ್ ನ ಬರೆದಿದ್ದಾರೆ. ತುಂಬಾ ಒಳ್ಳೆ ಲಿರಿಕ್ಸ್ ನ ಕೊಟ್ಟಿದ್ದಾರೆ ಸಾಂಗ್ ಗೆ. ಸೊ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಅದನ್ನು ಕೂಡ ಕೇಳ್ಕೊಂಬನ್ನಿ. ಅಂಡ್ ಡಾರ್ಲಿಂಗ್ ಕೃಷ್ಣ ಅವರು ಮೇನ್ ಲೀಡ್ ಆಗಿ ಕಾಣಿಸ್ಕೊಂಡಂತ ಸಿನಿಮಾ ಬ್ರ್ಯಾಟ್ ಸಿನಿಮಾ ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸೊ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ಕೊಂಬನ್ನಿ. ಅಂಡ್ ಕಾಂತಾರ ಚಾಪ್ಟರ್ 1 ಸಿನಿಮಾದ
ಹಿಂದಿ ಲ್ಯಾಂಗ್ವೇಜ್ ಈಗ ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸೊ ಹಿಂದಿಯಲ್ಲಿ ಯಾರಾದರೂ ನೋಡೋರಿದ್ರೆ ಹಿಂದಿಯಲ್ಲಿ ಕೂಡ ನೋಡ್ಕೊಂಡು ಬರ್ಬೋದು. ಸೊ ಇಷ್ಟು ಹೇಳ್ತಾ ಆ್ಯಂಡ್ ಆ ವಿಡಿಯೋನ ಇಲ್ಲಿವರೆಗೂ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಹಾಕ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇದೇ ಥರದ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಆದಷ್ಟು ಬೇಗನೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ.